ನಾನು ವಿರೋಧ ಪಕ್ಷದ ನಾಯಕರು ಮತ್ತು ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲ ಮಾತಾಡೋದಕ್ಕೆ ಉತ್ತರ ಕೊಡೋದಕ್ಕಿಂತ ಮೊದಲು ಮೂಲಭೂತವಾದಂಥ ಬಜೆಟ್ ಫಂಡಮೆಂಟಲ್ಸ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, 2026-27ನೇ ವರ್ಷದ ಆರ್ಥಿಕ ವರ್ಷದ ಬಜೆಟ್ ಗಾತ್ರ 4,48,004 ಕೋಟಿ ರೂಪಾಯಿಗಳು. 4,48,004 ಕೋಟಿ ರೂಪಾಯಿಗಳು. 25-26ಗೆ ಇದ್ದಂಥ ಬಜೆಟ್ ಅಂದರೆ ಇದು 26-27 ನಾನು ಹೇಳಿದ್ದು. 26-27 25-26ಕ್ಕೆ 4,09,549 ಕೋಟಿ. ಅಂದರೆ ಕಳೆದ ವರ್ಷದ ಅಂದರೆ ಈ ವರ್ಷ 25-26ರ ಬಜೆಟ್ಗಿಂತ ಗಾತ್ರದಲ್ಲಿ 26-27ನೇ ಬಜೆಟ್ ಗಾತ್ರ ಸುಮಾರು 38,455 ಕೋಟಿ ರೂಪಾಯಿಗಳು. 38,455 ಕೋಟಿ ರೂಪಾಯಿಗಳು. ಅಂದರೆ ಗ್ರೋತ್ ಎಷ್ಟಾಗಿದೆ, ಬೆಳವಣಿಗೆ ಎಷ್ಟಾಗಿದೆ ಅಂತಂದ್ರೆ 9.4%. ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿದ್ದರೆ ಇಷ್ಟೊಂದು 9.4 ದರದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರದ ಬಜೆಟ್ ಜೊತೆ ಹೋಲಿಕೆ ಮಾಡಿ ನೋಡೋಣ. ಅದೆಷ್ಟು ಬೆಳವಣಿಗೆ ಆಗಿದೆ ಅಂತಂದ್ರೆ 5.6, ನಮ್ಮದು 9.4, ಅವ್ರದ್ದು 5.6. 2025-26ರಲ್ಲಿ 50,65,000 ಕೋಟಿ ಇತ್ತು. 50,65,000 ಕೋಟಿ 25-26. ಅದೇ 26-27ರಲ್ಲಿ 53,47,000 ಕೋಟಿ ಇದೆ. ಅಂದರೆ ಬೆಳವಣಿಗೆ 5.6. ಆಮೇಲೆ ಕರ್ನಾಟಕದ GDP ಕರ್ನಾಟಕದ GDP 26-27ಕ್ಕೆ ರಾಯರೆಡ್ಡಿ ಅದನ್ನೇ ಹೇಳಿದ್ದು. 26-27ಕ್ಕೆ 33,05,500 ಕೋಟಿ ರೂಪಾಯಿಗಳು. 33,05,500 ಕೋಟಿ ರೂಪಾಯಿಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.